ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2025 ಜುಲೈ ತಿಂಗಳ 23ನೇ ತಾರೀಕಿನ ಬುಧವಾರದ ದೇವರ ವಾಕ್ಯವು, ಶ್ರದ್ಧೆಯಿಂದ ಹುಡುಕಿ, ಪ್ರೀತಿಯ ಮಾರ್ಗವನ್ನು ಅನುಸರಿಸಿರಿ ಮತ್ತು ಆಧ್ಯಾತ್ಮಿಕ ವರಗಳನ್ನು, ವಿಶೇಷವಾಗಿ ಪ್ರವಾದನೆಯ ವರವನ್ನು ಅಪೇಕ್ಷಿಸಿರಿ. 1 ಕೊರಿಂಥದವರಿಗೆ 14:1. ಈ ವಚನದಲ್ಲಿ ನಾವು ಏನನ್ನು ಅನುಸರಿಸಬೇಕು, ಬಯಸಬೇಕು ಮತ್ತು ಏನನ್ನು ಆತೊರೆಯಬೇಕು ಎಂಬುದರ ಕುರಿತು ಅಪೊಸ್ತಲನಾದ ಪೌಲನು ಬರೆಯುತ್ತಾನೆ. ವಿಶೇಷ ಸಂದರ್ಭಕ್ಕಾಗಿ ಸೀರೆ ಖರೀದಿಸಲು ಒಬ್ಬ ಮಹಿಳೆ ಅಂಗಡಿಗೆ ಪ್ರವೇಶಿಸುವುದಾಗಿ ಕಲ್ಪಿಸಿಕೊಳ್ಳಿರಿ. ಅಂಗಡಿಯವನು ಅವಳ ಮುಂದೆ ನೂರಾರು ಸೀರೆಗಳನ್ನು ಹರಡುತ್ತಾನೆ. ಆಯ್ಕೆಗಳಿಂದ ತುಂಬಿ ಹೋಗಿ ಅವಳು ಗೊಂದಲಕ್ಕೊಳಗಾಗುತ್ತಾಳೆ ಮತ್ತು ಯಾವುದನ್ನು ಆರಿಸಬೇಕೆಂಬುದಾಗಿ ಗೊತ್ತಾಗುವುದಿಲ್ಲ. ಆಗ ಮಾರಾಟಗಾರನು ಒಂದು ಸುಂದರವಾದ ಸೀರೆಯನ್ನು ಹೊರತೆಗೆದು, ಇದನ್ನು ತೆಗೆದುಕೊಳ್ಳಿ, ಇದು ನಿಮಗೆ ಚೆನ್ನಾಗಿ ಹೊಂದುತ್ತದೆ, ಇದು ಬಿಸಿ ಕೇಕ್ಗಳಂತೆ ಮಾರಾಟವಾಗುತ್ತಿದೆ, ಎಲ್ಲರಿಗೂ ಇದು ಇಷ್ಟವಾಗುತ್ತದೆ ಮತ್ತು ನಮ್ಮಲ್ಲಿ ಕೆಲವು ಉಳಿದಿವೆ ಎಂದು ಹೇಳುತ್ತಾನೆ. ಅಂತಹ ಮಾತುಗಳು ಅವಳ ಬಯಕೆಯನ್ನು ಪ್ರಭಾವಿಸುತ್ತವೆ ಮತ್ತು ಅವಳು ಅದನ್ನು ತೆಗೆದುಕೊಳ್ಳಲು ನಿರ್ಧರಿಸಲು ಸಹಾಯ ಮಾಡುತ್ತವೆ. ಅದೇ ರೀತಿ ಪೌಲನು ಕ್ರಿಸ್ತನ ಅನೇಕ ಆಶೀರ್ವಾದಗಳು, ಆತ್ಮದ ವರಗಳು ಮತ್ತು ಆತ್ಮದ ಫಲಗಳನ್ನು ಪ್ರಸ್ತುತಪಡಿಸಿದ ನಂತರ ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರೀತಿಯಿಂದ ಒಂದು ವಿಷಯವನ್ನು ಶಿಫಾರಸು ಮಾಡುತ್ತಾನೆ. ಪ್ರೀತಿಯನ್ನು ಬೆನ್ನಟ್ಟಿರಿ, ಆತ್ಮದ ವರಗಳನ್ನು ಅಪೇಕ್ಷಿಸಿರಿ. 1 ಕೊರಿಂಥದವರಿಗೆ 12ನೇ ಅಧ್ಯಾಯದ ಕೊನೆಯಲ್ಲಿಯೂ ಸಹ ಅವನು ಹೇಳುತ್ತಾನೆ, ಈಗ ಶ್ರೇಷ್ಠ ವರಗಳನ್ನು ಅಪೇಕ್ಷಿಸಿರಿ, ಆದರೂ ನಾನು ನಿಮಗೆ ಅತ್ಯುತ್ತಮವಾದ ಮಾರ್ಗವನ್ನು ತೋರಿಸುತ್ತೇನೆ. 1 ಕೊರಿಂಥದವರಿಗೆ 12ನೇ ಅಧ್ಯಾಯ 31ನೇ ವಚನ. ಪೌಲನು ಒಬ್ಬ ಪ್ರೌಢ ವಿಶ್ವಾಸಿ, ಅನುಭವಿ, ಅಪೊಸ್ತಲ ಮತ್ತು ಭಕ್ತಿಯಲ್ಲಿ ಶ್ರೀಮಂತನಾಗಿದ್ದನು. ಆದ್ದರಿಂದ ಅವನ ಸಲಹೆಯು ಬಹಳ ಮಹತ್ವದ್ದಾಗಿದೆ ಮತ್ತು ನಾವು ಅವನ ಮಾರ್ಗದರ್ಶನವನ್ನು ಅನುಸರಿಸಿದರೆ ನಾವು ಖಂಡಿತವಾಗಿಯೂ ಆಶೀರ್ವದಿಸಲ್ಪಡುತ್ತೇವೆ. ಪ್ರತಿಯೊಬ್ಬ ವ್ಯಕ್ತಿಯು ವಿಭಿನ್ನ ವಿಷಯಗಳನ್ನು ಹುಡುಕುತ್ತಾನೆ. ಉದಾಹರಣೆಗೆ, ಅವನ ಸಂಗಾತಿಯನ್ನು ಆಯ್ಕೆ ಮಾಡುವಾಗ ಕೆಲವರು ಸಂಪತ್ತಿನ ಮೇಲೆ, ಕೆಲವರು ಆದಾಯದ ಮೇಲೆ, ಕೆಲವರು ಕುಟುಂಬದ ಹಿನ್ನೆಲೆಯ ಮೇಲೆ ಮತ್ತು ಇತರರು ದೈಹಿಕ ಸೌಂದರ್ಯದ ಮೇಲೆ ಕೇಂದ್ರೀಕರಿಸುತ್ತಾರೆ. ಆದರೆ ಸತ್ಯವೇದವು ಹೇಳುತ್ತದೆ, ಉದಾತ್ತ ಸ್ವಭಾವದ ಹೆಂಡತಿಯನ್ನು ಯಾರು ಕಂಡುಕೊಳ್ಳಬಲ್ಲರು? ಅವಳು ಮಾಣಿಕ್ಯಗಳಿಗಿಂತ ಹೆಚ್ಚು ಬೆಲೆ ಬಾಳುವವಳು. ಜ್ಞಾನೋಕ್ತಿಗಳು 31:10. ಎಲ್ಲರ ದೃಷ್ಟಿಯಲ್ಲಿ ಸರಿಯಾದದ್ದನ್ನು ಮಾಡಲು ಜಾಗರೂಕರಾಗಿರಿ. ರೋಮಾಪುರದವರಿಗೆ 12:17 ಎಂದು ಸತ್ಯವೇದವು ಸಹ ಎಚ್ಚರಿಸುತ್ತದೆ. ಎಲ್ಲರೊಂದಿಗೆ ಪ್ರೀತಿಯಿಂದ ಇರಲು ಮತ್ತು ಪವಿತ್ರರಾಗಿರಲು ಎಲ್ಲ ಪ್ರಯತ್ನಗಳನ್ನು ಮಾಡಿರಿ. ಇಬ್ರಿಯರಿಗೆ 12:14. ಪೌಲನಿಗೆ ಸುವಾರ್ತೆಯನ್ನು ಸಾರುವ ಒಂದು ಉರಿಯುವ ಆಸೆಯಿತ್ತು. ಕ್ರಿಸ್ತನು ಈಗಾಗಲೇ ಪರಿಚಿತನಾಗಿದ್ದ ಸ್ಥಳಗಳಲ್ಲಿ ಮಾತ್ರವಲ್ಲ, ಅವನ ಹೆಸರನ್ನು ಎಂದಿಗೂ ಕೇಳಿರದ ಸ್ಥಳಗಳಲ್ಲಿಯೂ ಅವರು ಬರೆದರು. ಮತ್ತು ನಾನು ಕ್ರಿಸ್ತನ ಹೆಸರು ಇರುವ ಸ್ಥಳಗಳಲ್ಲಿ ಸುವಾರ್ತೆಯನ್ನು ಸಾರುವ ಗುರಿಯನ್ನು ಹೊಂದಿಲ್ಲ, ಬೇರೊಬ್ಬರ ಅಡಿಪಾಯದ ಮೇಲೆ ನಾನು ನಿರ್ಮಿಸದಂತೆ. ರೋಮಾಪುರದವರಿಗೆ 15:20. ದೇವರ ಪ್ರಿಯ ಮಕ್ಕಳೇ, ಇಂದು ನೀವು ಏನನ್ನು ಹುಡುಕುತ್ತಿದ್ದೀರಿ? ಮತ್ತಷ್ಟು ಹೆಚ್ಚಿನ ಧ್ಯಾನಕ್ಕಾಗಿ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿನವುಗಳ ಮೇಲೆ ನಿಮ್ಮ ಮನಸ್ಸನ್ನು ಇರಿಸಿ, ಭೂಲೋಕದವುಗಳ ಮೇಲೆಯಲ್ಲ, ಮೇಲಿನವುಗಳ ಮೇಲೆ ನಿಮ್ಮ ಮನಸ್ಸನ್ನು ಇರಿಸಿ. ಕೊಲೊಸ್ಸೆಯವರಿಗೆ 3:1-2. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.